ಒಂದೇ ನಿರ್ದಿಷ್ಟ ವಸ್ತುಗಳಿಂದ ತಯಾರಿಸಬಹುದು. ಫೈಬರ್ ಉದಾಹರಣೆ ಹತ್ತಿ ಅಥವಾ ಪಾಲಿಟಾನ್ ಅಥವಾ ಪಾಲಿಕಾಟ್ ನಂತಹ ಮಿಶ್ರವಾಗಿರಬಹುದು. ಫೈಬರ್ ನಿಮ್ಮ ಬಟ್ಟೆಯ ಮೂಲಾಧಾರವಾಗಿದೆ. ಬಟ್ಟೆಯಲ್ಲಿ ಯಾವ ರೀತಿಯ ನೂಲುಗಳಿವೆ ಮತ್ತು ಅವುಗಳನ್ನು ಹೇಗೆ ನೇಯಲಾಗುತ್ತದೆ. ಒಂದು ಬಟ್ಟೆಯ ಅದರ ನೂಲುಗಳು ಪ್ರಕಾರ, ದಪ್ಪ ಮತ್ತು ಸಾಂದ್ರತೆಯನ್ನು ಅವಲಂಬಿಸಿ ಉತ್ತಮ ಅಥವಾ ಒರಟಾಗಿರುತ್ತದೆ. ನೂಲುಗಳನ್ನು ಸಣ್ಣ ಸ್ಟೇಪಲ್ ಫೈಬರ್ಗಳಿಂದ ಮಾಡಲ್ಪಟ್ಟಿದೆ ಅಥವಾ ತಂತು ನೂಲುಗಳು ನಿರಂತರ ತಂತು ಫೈಬರ್ಗಳಿಂದ ಮಾಡಲ್ಪಟ್ಟಿದೆ ಎಂದು ವರ್ಗೀಕರಿಸಬಹುದು. ತುಂಬಾ ಉತ್ತಮವಾದ ಹತ್ತಿ ಬಟ್ಟೆಯನ್ನು ನೂಲುವ ಹತ್ತಿ ನೂಲಿನಿಂದ ತಯಾರಿಸಲಾಗುತ್ತದೆ. ಇದನ್ನು ಸಣ್ಣ ನಾರುಗಳನ್ನು ತೆಗೆದುಹಾಕಲು ಚಾಚಲಾಗುತ್ತದೆ. ಹತ್ತಿಯ ನೂಲಿನ ತೂಕವನ್ನು ಹೇಗೆ ಅಳೆಯಲಾಗುತ್ತದೆ. ಹತ್ತಿ ನೂಲಿನ ತೂಕವನ್ನು ನೂಲಿನ ಸಂಖ್ಯೆ ಅಥವಾ ನೂಲಿನ ಎಣಿಕೆ ಎಂಬ ಪದದಿಂದ ಅಳೆಯಲಾಗುತ್ತದೆ. ಇದು 1 ಪೌಂಡ್ ನೂಲನ್ನು ತಯಾರಿಸಲು ಬೇಕಾದ ನೂಲಿನ ಅಂಕೆಗಳ ಸಂಖ್ಯೆ. ನೂಲಿನ ಸಂಖ್ಯೆ ಹೆಚ್ಚಾದಷ್ಟು ನೂಲು ತೆಳ್ಳಗಾಗುತ್ತದೆ. ಪರಿಣಾಮವಾಗಿ ಬಟ್ಟೆಯು ತೆಳುವಾಗುತ್ತದೆ ಮತ್ತು ಸೂಕ್ಷ್ಮವಾಗಿರುತ್ತದೆ.